ವಿದ್ಯಾರ್ಥಿಗಳೇ, ಈ ಮಾಹಿತಿ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಗೂಗಲಲ್ಲಿ ಬುಡ್ಡೆ ಪವರ್ ಸ್ಟಡಿ ಅಂತ ಸರ್ಚ್ ಮಾಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಸಾಕಷ್ಟು ಸ್ಕಾಲರ್ಶಿಪ್ಗಳ ಒಂದು ಮಾಹಿತಿ ಡಿಸ್ಪ್ಲೇ ಆಗ್ತಿರುತ್ತೆ ನೋಡಿ. ಲೈವ್ ಸ್ಕಾಲರ್ಶಿಪ್ ಇದೆ ನೋಡಿ. ಇಲ್ಲಿ ಯಾವ್ಯಾವುದು ಸ್ಕಾಲರ್ಶಿಪ್ಪು ಎಕ್ಸಾಂಪಲ್ ಇಲ್ಲಿ ಕೊಟಕ ಜೂನಿಯರ್ ಸ್ಕಾಲರ್ಶಿಪ್ 2024-25 ಯಾರು ಫಸ್ಟ್ PUC ಸ್ಟೂಡೆಂಟ್ಗೆ ಇರ್ತಕ್ಕಂಥದ್ದು. ಹೀಗೆ ಸ್ಕಾಲರ್ಶಿಪ್ಗಳ ಒಂದು ಭಾಳಷ್ಟು ಮಾಹಿತಿ ಇರುತ್ತೆ. ಭಾಳ ಬೇರೆ ಬೇರೆ ರೀತಿ ಸ್ಕಾಲರ್ಶಿಪ್ ಇವೆ. ಇಲ್ಲಿ ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ತಕ್ಕಂಥ ಸ್ಕಾಲರ್ಶಿಪ್ ಬರ್ತವೆ. ಈಗ ನೋಡಿ, ಈಗ ಕಾಲೇಜ್ ಲೆವೆಲ್ ಸ್ಕಾಲರ್ಶಿಪ್ ಸೆಲೆಕ್ಟ್ ಮಾಡ್ತೀನಿ. ಎಲ್ಲ ಸ್ಕಾಲರ್ಶಿಪ್ಗಳ ಮಾಹಿತಿ ಎಷ್ಟನೇ ಕ್ಲಾಸ್ ಅಂತ ಕೇಳುತ್ತೆ. ಕ್ಲಾಸ್ ಫಸ್ಟ್ PUC ಅಂತ ಸೆಲೆಕ್ಟ್ ಮಾಡ್ತೇನೆ. ಸೆಲೆಕ್ಟ್ ಮಾಡಿಕೊಂಡು ತದನಂತರ ಕಂಟ್ರಿ ಎಲ್ಲ ಕೇಳುತ್ತೆ ನೋಡಿ. ನೆಕ್ಸ್ಟ್ ಜನ್ ಎಜು ಸ್ಕಾಲರ್ಶಿಪ್ 2024-25 ಫಸ್ಟ್ PUC ಸ್ಟೂಡೆಂಟ್ಗೆ ಈಗ ಓಪನ್ ಇರ್ತಕ್ಕಂಥದ್ದು. ಕೊಟಕ ಜೂನಿಯರ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇರ್ತಕ್ಕಂಥದ್ದು. ವಿದ್ಯಾಧನ್ ಕೇರಳ +1 ಕೇರಳದ್ದು ಕೂಡ ಪ್ರಾರಂಭವಾಗಿರ್ತಕ್ಕಂಥದ್ದು. ಹೀಗೆ ಪ್ರತಿಯೊಂದು ಸ್ಕಾಲರ್ಶಿಪ್ ಕೂಡ ಅಮೌಂಟ್ ಎಷ್ಟು ಏನು ಎಲ್ಲ ಮಾಹಿತಿ ಇಲ್ಲಿರುತ್ತೆ ನೋಡಿ. ವಿದ್ಯಾರ್ಥಿಗಳೇ, ನೀವು ಏನು ಮಾಡ್ಬೇಕಪ್ಪ ಅಂದರೆ ಇಲ್ಲಿದೆ ನೋಡಿ, ರೈಟ್ ಸೈಡಲ್ಲಿ 3 ಡಾಟ್ ಇದೆ, ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ರಿಜಿಸ್ಟರ್ ಅಂತ ಇದೆ, ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡಿಕೊಂಡು ನೀವು ಒನ್ ಟೈಮ್ ಇಲ್ಲಿ ನೋಡಿ, ನಿಮ್ಮ ಗೂಗಲ್ ಅಕೌಂಟ್ ಹಾಕಿ ನಿಮ್ಮ ಫಸ್ಟ್ ನೇಮು ಎಲ್ಲ ಡೀಟೇಲ್ಸ್ ಹಾಕಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಕೇಳುತ್ತೆ. ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಜಾತಿ ಆದಾಯ ಮತ್ತು ನಿಮ್ಮ ಶೈಕ್ಷಣಿಕ ಸಂಬಂಧಪಟ್ಟ SLC ಮಾರ್ಕಸ್ ಕಾರ್ಡು, PUC ಮಾರ್ಕಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು. ಇಲ್ಲಿ ಈ ಒಂದು ಬುಡ್ಡೆ ಪವರ್ ಸ್ಟಡಿ ಅಂತಕ್ಕಂಥದ್ದು ಸ್ಕಾಲರ್ಶಿಪ್ಗಳನ್ನು ಇಡ್ತಕ್ಕಂಥ ಒಂದು ಪ್ರೈವೇಟ್ ಆಗಿರ್ತಕ್ಕಂಥ, ಇದು ಪ್ರೈವೇಟು ಏನು ಬುಡ್ಡೆ ಪವರ್ ಸ್ಟಡಿ ಅಂತಕ್ಕಂಥ ವೆಬ್ಸೈಟು ಪ್ರೈವೇಟ್ ವೆಬ್ಸೈಟು. ಇಲ್ಲಿ ಏನು ಮಾಡ್ತಾರೆ, ವಿವಿಧ ಸ್ಕಾಲರ್ಶಿಪ್ ಸ್ಪಾನ್ಸರ್ಸ್ ಇರ್ತಾರಲ್ಲ, ಈಗ ಯಾವುದಾದ್ರು ಒಂದು ಕಂಪ್ನಿ ಇಲ್ಲಿರುತ್ತೆ ನೋಡಿ. ಕಂಪ್ನಿ ಅನ್ನೋದಕ್ಕಿಂತ ಯಾವುದಾದ್ರು ಒಂದು ಸ್ಕಾಲರ್ಶಿಪ್ ಸ್ಪಾನ್ಸರ್ ಮಾಡ್ತಕ್ಕಂಥ ಫೌಂಡೇಶನ್ಗಳು ಇರ್ತಾವಲ್ಲ, ಅವ್ರು ಏನು ಮಾಡ್ತಾರೆ, ಸ್ಕಾಲರ್ಶಿಪ್ ಫೌಂಡೇಶನ್ಗಳು ತಾವು ಡೈರೆಕ್ಟಾಗಿ ಕೊಡೋದ್ರ ಬದಲು ಈ ಬುಡ್ಡೆ ಪವರ್ ಸ್ಟಡಿ ಮೂಲಕ ನೀಡ್ತಾರೆ. ನೀವೇನು ಮಾಡಬೇಕಪ್ಪ ಅಂದರೆ ಈ ಬುಡ್ಡೆ ಪವರ್ ಸ್ಟಡಿಯಲ್ಲಿ ಅರ್ಜಿ ಹಾಕಬೇಕು. ಅರ್ಜಿ ಹಾಕಿದ ನಂತರ ನಿಮ್ಮನ್ನ ಎಲ್ಲ ರೀತಿ ಅವರು ವೆರಿಫಿಕೇಷನ್ ಮಾಡ್ತಾರೆ. ವೆರಿಫಿಕೇಷನ್ ಮಾಡಿದ ನಂತರ ನೀವು ಎಲಿಜಿಬಲ್ ಇದ್ದರೆ ನಿಮಗೆ ಒಂದು ಸ್ಕಾಲರ್ಶಿಪ್ ಹಣ ಅಮೌಂಟ್ ಬರುತ್ತೆ ನೋಡಿ. ವಿದ್ಯಾರ್ಥಿಗಳೇ, ಇಲ್ಲಿ ನೀವು 10 ರಿಂದ 15 ಅಪ್ಲಿಕೇಶನ್ ಸ್ಕಾಲರ್ಶಿಪ್ ಹಾಕಿದರೆ ಒಂದು ಸ್ಕಾಲರ್ಶಿಪ್ ಬರೋದಂತೂ ಗ್ಯಾರಂಟಿ. ದಯವಿಟ್ಟು ಅರ್ಜಿ ಹಾಕಿ. ಅರ್ಜಿ ಯಾವ ರೀತಿ ಹಾಕಬೇಕಪ್ಪ ಅಂದರೆ ಯಾವುದೇ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಬೇಡಿ ದಯವಿಟ್ಟು. ಯಾಕಪ್ಪ ಅಂದರೆ ಇದು ಪ್ರೈವೇಟ್ ಸ್ಕಾಲರ್ಶಿಪ್ ಆಗಿರೋದ್ರಿಂದ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ. ನೀವು ಅಮೌಂಟ್ ಕಳ್ಕೊಳ್ತೀರ ಸುಮ್ಮನೆ. ಅದ್ರ ಬದಲು ಏನು ಮಾಡಿ, ಈಗ ಸಿಕ್ಕಾಪಟ್ಟೆ ಮೊಬೈಲಲ್ಲಿ ಆ್ಯಪ್ಸ್ ಇದ್ದಾವೆ, ನೀವು ನೋಡ್ಕೊಳ್ಳಿ ಆನ್ಲೈನಲ್ಲಿ. ಹೌ ಟು ರಿಜಿಸ್ಟರ್ ಬುಡ್ಡೆ ಪವರ್ ಸ್ಟಡಿ ಅಂತಂದೇಳಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಅಥವಾ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಸಾಕಷ್ಟು ವಿಡಿಯೋ ಬರ್ತವೆ. ಅಲ್ಲಿ ಆ ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ಅದೇ ರೀತಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಈಗ ಸ್ಕ್ಯಾನ್ ಮಾಡ್ತಕ್ಕಂಥ ಆ್ಯಪ್ಗಳು ಸಿಕ್ಕಾಪಟ್ಟಿವೆ. PDF ಸ್ಕ್ಯಾನ್ ಇದ್ದಾವೆ, JPG ಸ್ಕ್ಯಾನ್ ಇದ್ದಾವೆ. ಅದರಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅವುಗಳನ್ನು ಡೈರೆಕ್ಟಾಗಿ ಇಲ್ಲಿ ಏನು ಕೇಳ್ತಾ ಅವ್ನು ಅಪ್ಲೋಡ್ ಮಾಡಿ ನೀವೇ ಸ್ವತಃ ಅಕೌಂಟ್ ಕ್ರಿಯೇಷನ್ ಮಾಡ್ಕೊಳ್ಳಿ. ತಪ್ಪಾದರೂ ಪರವಾಗಿಲ್ಲ, ಅದೇನು ಪ್ರಾಬ್ಲಮ್ ಆಗೋಲ್ಲ. ನೀವೇ ಸ್ವತಃ ಮಾಡ್ಕೊಳ್ಳಿ. ನೀವು ಪ್ರತಿಯೊಂದು ಸ್ಕಾಲರ್ಶಿಪ್ಪಿಗೆ ಹೊರಗಡೆ ಅಥವಾ ಕಂಪ್ಯೂಟರ್ ಅಂಗಡಿಗೆ ಹೋದ್ರಿಂದ ಏನಾಗುತ್ತೆ, ಈ ಪ್ರೈವೇಟ್ ಸ್ಕಾಲರ್ಶಿಪ್ ಇನ್ನು ಬಿಡಪ್ಪ ಯಾವುದಾದ್ರು ಗೌರ್ಮೆಂಟ್ ಸ್ಕಾಲರ್ಶಿಪ್ 100% ಬರುತ್ತೆ ಅಂದರೆ ಹೋಗಿ ಕಂಪ್ಯೂಟರ್ ಅಂಗಡಿಯಲ್ಲಿ ಅರ್ಜಿ ಹಾಕಿ. ಯಾಕಂದರೆ ಏನಾದರೂ ತಪ್ಪಾದರೆ ನಿಮಗೆ ಸ್ಕಾಲರ್ಶಿಪ್ ಬರ್ತಕ್ಕಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಬಟ್ ಇದು ಪ್ರೈವೇಟ್ ಸ್ಕಾಲರ್ಶಿಪ್ ಅಲ್ವಾ, ನೀವೇ ಅರ್ಜಿ ಹಾಕ್ಬೋದು. ಡೋಂಟ್ ವರಿ, ಏನು ತಪ್ಪಾದರೂ ಕೂಡ ಸಮಸ್ಯೆ ಇಲ್ಲ. ಬಂದರೆ ಸ್ಕಾಲರ್ಶಿಪ್ ಬರುತ್ತೆ, ಇಲ್ಲಾಂದರೆ ಬಿಡುತ್ತೆ, ಹೌದಲ್ವಾ. ಅದಕ್ಕೆ ನೀವೇ ಏನು ಮಾಡಿ, ಸ್ವತಃ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಹೇಳ್ಕೊಟ್ಟಿದ್ದೀನಲ್ಲ 3 ಡಾಟ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ರಿಜಿಸ್ಟರ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್. ಏನು ಈಸಿ ಇರುತ್ತೆ ಪ್ರೋಸೆಸ್, ಏನು ಅಂಥ ಡಿಫಿಕಲ್ಟ್ ಪ್ರೋಸೆಸ್ ಅಲ್ಲ. ಎಂತೆಂಥೋ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲವನ್ನೂ ಕೂಡ ಆಪ್ರೇಟ್ ಮಾಡಿರ್ತಾರೆ. ಇದೊಂದು ವೆಬ್ಸೈಟ್, ಏನು ರಿಜಿಸ್ಟ್ರೇಷನ್ ಸಮಸ್ಯೆ ಆಗಲ್ಲ ನಿಮಗೆ. ಇಲ್ಲಿ ಸೈನ್ ಅಪ್ ಟು ಗೂಗಲ್ ಅಂತ ಹೇಳಿದ್ರೆ ಆಟೋಮೆಟಿಕ್ ಡೀಟೇಲ್ಸ್ ತಗೊಳುತ್ತೆ, ಅದನ್ನಾರು ತೊಗೊಳ್ಳಿ. ಇಲ್ಲಾಂದರೆ ಇಲ್ಲಿ ಕೆಳಗಡೆ ಬನ್ನಿ, ನಿಮ್ಮ ನೇಮು, ಲಾಸ್ಟ್ ನೇಮು, ಇಮೇಲ್ ID, ಮೊಬೈಲ್ ನಂಬರು ಮತ್ತು ಪಾಸ್ವರ್ಡ್ ಹಾಕಿ ತದನಂತರ ಲಾಗಿನ್ ಕೊಡಿ. ಲಾಗಿನ್ ಕೊಟ್ಟಾಗ ಅಲ್ಲೆಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಕೇಳುತ್ತೆ. ಅಷ್ಟು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿಬಿಡಿ. ಒನ್ ಟೈಮ್ ಅಪ್ಲೋಡ್ ಮಾಡಿದ್ರೆ ಸಾಕು. ಅವ್ರು ಏನು ಮಾಡ್ತಾರೆ, ಬುಡ್ಡೆ ಪವರ್ ಸ್ಟಡಿ ಅವರು ನಿಮಗೆ ನೀವು ಯಾವ ಸ್ಕಾಲರ್ಶಿಪ್ ಎಲಿಜಿಬಲ್ ಇದ್ದೀರಿ ಅನ್ನೋದನ್ನು ಹೇಳ್ತಾರೆ. ಆ ಸ್ಕಾಲರ್ಶಿಪ್ ನೀವು ಅಪ್ಲೈ ತೊಗೊಬಿಟ್ರೆ ಸಾಕು, ಆಟೋಮೆಟಿಕ್ಲಿ ಅಪ್ಲೈ ಆಗುತ್ತೆ. ನೀವು ಎಲಿಜಿಬಲ್ ಇದ್ದರೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾರು ಬುಡ್ಡೆ ಪವರ್ ಸ್ಟಡಿ ಅವ್ರು ಕಾಂಟ್ಯಾಕ್ಟ್ ಮಾಡಿ, ನೀವು ಹಿಂಗೆ ಈ ಥರ ಸ್ಕಾಲರ್ಶಿಪ್ ಎಲಿಜಿಬಲ್ ಇದ್ದೀರಾ, ನೀವು ಯಾವ್ಯಾವ ರೀತಿ ನಿಮ್ಮ ಒಂದು ವಿದ್ಯಾಭ್ಯಾಸ ಯಾವ ರೀತಿ ಮಾಡ್ತೀರಿ, ನಿಮ್ಮ ಮನೆ ಪರಿಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ಕೇಳ್ತಾರೆ. ನೀವು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದರೆ ಅವರಿಗೆ ಅದು ಇಷ್ಟ ಆದರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟು ಡೈರೆಕ್ಟಾಗಿ ಅಕೌಂಟಿಗೆ ಜಮಾ ಮಾಡ್ತಾರೆ.
ಹಾಗಾಗಿ ದಯವಿಟ್ಟು ಈ ಒಂದು ಪ್ಲಾಟ್ಫಾರ್ಮ್ ಯೂಸ್ ಮಾಡಿಕೊಳ್ಳಿ. ಒಳ್ಳೆ ಪ್ಲಾಟ್ಫಾರ್ಮ್ ಇದು. ಇಟ್ ಈಸ್ ಅ ಗುಡ್ ಪ್ಲಾಟ್ಫಾರ್ಮ್ ಫಾರ್ ಸ್ಕಾಲರ್ಶಿಪ್. ಈ ಒಂದು ಬುಡ್ಡೆ ಪವರ್ ಸ್ಟಡಿ ಅಂತ ಸ್ಕಾಲರ್ಶಿಪ್ ನೀಡಿದಾಗಂಥ ಪ್ಲಾಟ್ಫಾರ್ಮ್ ಇನ್ನೊಂದು ಸಿಗೋಲ್ಲ. ಯಾಕಂದರೆ ಎಲ್ಲ ರೀತಿಯ ಸ್ಕಾಲರ್ಶಿಪ್ಗಳನ್ನು ಒಂದೇ ಕಡೆ ಕೂಡಿ ಹಾಕಿ ಆ ಎಲ್ಲ ಸ್ಕಾಲರ್ಶಿಪ್ಗಳನ್ನು ವಿದ್ಯಾರ್ಥಿಗಳು ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ, ಈಗ ಸರ್ಚ್ ಮಾಡ್ತಾ ಕೂತ್ರೆ ಸಿಕ್ಕಾಪಟ್ಟೆ ಸ್ಕಾಲರ್ಶಿಪ್ ಇರ್ತವೆ. ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು, ಅಥವಾ ಕೆಲವೊಂದು ಸರಿ ಏನಾಗುತ್ತೆ ಫೇಕ್ ವೆಬ್ಸೈಟ್ ಕೂಡ ಇರ್ತವೆ. ಆ ಫೇಕ್ ವೆಬ್ಸೈಟ್ ಮೂಲಕ ನೀವು ಸ್ಕಾಲರ್ಶಿಪ್ ಅರ್ಜಿ ಹಾಕಿದರೆ ನಿಮಗೆ ಬರ್ತೋ ಇಲ್ವೋ ಭಾಳ ಸಮಸ್ಯೆ. ಬಟ್ ಈ ಬುಡ್ಡೆ ಪವರ್ ಸ್ಟಡಿ ಆಗಲ್ಲ. ನಿಮ್ಮ ಅರ್ಜಿ ಸ್ಟೇಟಸ್ ತಿಳಿಸ್ಕೊಡ್ತಿರುತ್ತೆ, ಏನಾಯಿತು ಏನೆಲ್ಲ ಸೆಲೆಕ್ಟ್ ಆಗಿದ್ದೀರೋ ಇಲ್ಲೋ ಎಲ್ಲ ಮಾಹಿತಿಯನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತಾರೆ. ಒಂದು ಒಳ್ಳೆ ಪ್ಲಾಟ್ಫಾರ್ಮು ಯೂಸ್ ಮಾಡ್ಕೊಳ್ಳಿ. ಬಟ್ ಸ್ವತಃ ಸಾಧ್ಯವಾದಷ್ಟು ನೀವೇ ಮೊಬೈಲಲ್ಲೇ ಅರ್ಜಿ ಹಾಕ್ಕೊಳ್ಳಿ. ದಯವಿಟ್ಟು ಪ್ರತಿಯೊಂದು ಅರ್ಜಿಗೆ ಕಂಪ್ಯೂಟರ್ ಅಂಗಡಿಗೆ ಹೋಗಬೇಡಿ. ಯಾಕಂದರೆ ಒಂದು ಅರ್ಜಿಗೆ 50 ರೂಪಾಯಿ ಅಂದ್ರೂ 10 ಅರ್ಜಿ ಹಾಕಿದರೆ ನಿಮ್ದು 500 ರೂಪಾಯಿ ಅಮೌಂಟ್ ಹೋಗುತ್ತೆ. ಅದ್ರ ಬದಲಿಗೆ ನೀವೇ ಮಾಡಿ, ಇಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮೊಬೈಲಲ್ಲೇ ಮಾಡಿಕೊಂಡು ಮೊಬೈಲಲ್ಲೇ ಅರ್ಜಿ ಹಾಕಿ. ಅದೇ ಗೌರ್ಮೆಂಟ್ ಸ್ಕಾಲರ್ಶಿಪ್ ನಾವೇ ಹೇಳ್ತೀವಿ ಕಂಪ್ಯೂಟರ್ ಅಂಗಡಿಗೆ ಹೋಗಿ ಅಂತ. ಯಾಕಂದರೆ ನೀವೊಂದು ಏನಾದರೂ ರಾಂಗ್ ಇನ್ಫಾರ್ಮೇಷನ್ ಎಂಟ್ರಿ ಮಾಡಿದರೆ ನಿಮ್ಮ ಸ್ಕಾಲರ್ಶಿಪ್ ಬರೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಇದಿಷ್ಟು ಮಾಹಿತಿ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದರಲ್ಲಿ ನಮ್ದು ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.